ಎಲ್ಲರಿಗೂ ನಮಸ್ಕಾರ. ಆನಂದ ಕಲ್ಲುಕುಂಟೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಒಂದು ಸರಿ ಇಲ್ಲ ಅಂತಂದರೆ ನೆಮ್ಮದಿ ಇರೋದಿಲ್ಲ, ಯಾವುದೇ ಕೆಲಸ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ, ಒತ್ತಡ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಎಷ್ಟೇ ಲಕ್ಷ ಹಣ ಇದ್ದರೂ ಸಹ ಹಾಸ್ಪಿಟ್ಲ್ ಖರ್ಚಿಗೆ ಸಾಕಾಗೋದಿಲ್ಲ. ಅದೇ ರೀತಿ ಯಾವಾಗಲೂ ಒತ್ತಡದಲ್ಲೇ ಕೆಲಸ ಮಾಡುವಂಥ ಪೊಲೀಸ್ ಸಿಬ್ಬಂದಿಗಳಿಗಾಗಿ ಕರ್ನಾಟಕ ಸರ್ಕಾರ ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಆರೋಗ್ಯ ಭಾಗ್ಯ ಯೋಜನೆಯ ಬಗ್ಗೆ ಸಿಬ್ಬಂದಿಗಳಲ್ಲಿ ಕೆಲವೊಂದು ಮಾಹಿತಿ ಕೊರತೆ ಇದೆ. ಆದ ಕಾರಣ ಈ ಒಂದು ವಿಡಿಯೋ ಮುಖಾಂತರ ಕೆಲವೊಂದು ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆನಂದ ಕಲ್ಲುಕುಂಟೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದ್ರ ಮುಖಾಂತರ ನಾನು ಮಾಡುವಂಥ ಇದೇ ಥರದ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಪಡೆಯಬಹುದು. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. 2002 ಆಗಸ್ಟ್ 1ರಂದು ಪ್ರಾರಂಭ ಮಾಡಲಾಗಿದೆ. DGP ಮತ್ತು IGP ರವರ ಅಧ್ಯಕ್ಷತೆಯ ಕರ್ನಾಟಕ ಪೊಲೀಸ್ ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ನಿರ್ವಹಿಸುತ್ತದೆ. ಪತ್ರಾಂಕಿತ ಅಧಿಕಾರಿಗಳಿಂದ ₹250 ಮತ್ತು ಅಪತ್ರಾಂಕಿತ ಅಧಿಕಾರಿಗಳಿಂದ ₹200 ಮಾಸಿಕ ವಂತಿಗೆಯನ್ನು ಪಡೆಯಲಾಗುತ್ತದೆ. ಈ ಒಂದು ಅಮೌಂಟನ್ನು ನಮ್ಮ ಸ್ಯಾಲರಿಯಿಂದ ಡಿಡಕ್ಟ್ ಮಾಡಿ ಮೇಲ್ಕಂಡ ಒಂದು ಟ್ರಸ್ಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಈ ಯೋಜನೆಯ ಫಲಾನುಭವಿಗಳು ಪೊಲೀಸ್ ಸಿಬ್ಬಂದಿ, ಆಕೆಯ ಪತಿ ಪತ್ನಿ, 2 ಮಕ್ಕಳು ಮತ್ತು ತಂದೆ ತಾಯಿಯವರು ಇರುತ್ತಾರೆ. ತಂದೆ ತಾಯಿಯವರು ಈ ಯೋಜನೆಯಲ್ಲಿ ಫಲಾನುಭವಿಗಳಾಗಲಿಕ್ಕೆ ಕೆಲವೊಂದು ಷರತ್ತುಗಳು ಅನ್ವಯ ಆಗುತ್ತೆ. ಪೊಲೀಸ್ ಸಿಬ್ಬಂದಿ, ಆಕೆಯ ವಿವಾಹಿತ ಮಹಿಳಾ ಸಿಬ್ಬಂದಿಯವರ ತಂದೆ ತಾಯಿಯವರು ಸದಸ್ಯರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರಬೇಕು. ಇವರ ವಾರ್ಷಿಕ ಆದಾಯ ಬಂದು ₹6,000 ಮಿತಿಯೊಳಗಿರಬೇಕು. ತಂದೆ ತಾಯಿಯವರು ಸರ್ಕಾರಿ ನೌಕರರ ಜೊತೆಯಲ್ಲಿ ವಾಸವಾಗಿರಬೇಕು. ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮ 1963ರ ಅಡಿಯಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಆಸ್ಪತ್ರೆಗಳನ್ನು ಮಾತ್ರ ಈ ಯೋಜನೆ ಅಡಿಯಲ್ಲಿ ಗುರುತಿಸಲಾಗಿದೆ. ರಾಜ್ಯದಲ್ಲಿ ಪ್ರಸ್ತುತ 174 ಆಸ್ಪತ್ರೆಗಳನ್ನು ಈ ಯೋಜನೆಯಡಿ ಗುರುತಿಸಲಾಗಿದೆ. ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ CGHS ಪ್ರಕಾರ ಚಿಕಿತ್ಸೆ, ವೈದ್ಯಕೀಯ ವೆಚ್ಚ ಮರುಪಾವತಿಗೆ ದರ ನಿಗದಿಪಡಿಸಲಾಗಿದೆ. ಈ ಯೋಜನೆಯಡಿ ಗುರುತಿಸಲಾಗದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಲ್ಲಿ ಅದನ್ನು ಆರೋಗ್ಯ ಭಾಗ್ಯ ಯೋಜನೆಯಡಿ ಪರಿಗಣಿಸಲಾಗುವುದಿಲ್ಲ. ಈಗ ಕೆಲವೊಂದು ಎಮರ್ಜೆನ್ಸಿ ಟೈಮಲ್ಲಿ ಈ 174 ಆಸ್ಪತ್ರೆ ಬಿಟ್ಟು ಬೇರೆ ಒಂದು ಆಸ್ಪತ್ರೆಗಳಲ್ಲಿ ನೀವು ಟ್ರೀಟ್ಮೆಂಟ್ ಪಡೆದರೆ ಅದರ ಬಿಲ್ಲುಗಳನ್ನ ಈ ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ಪಾವತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಯೋಜನೆಯಡಿ ಒಳರೋಗಿ ಚಿಕಿತ್ಸಾ ಸೌಲಭ್ಯವನ್ನು ಮಾತ್ರ ಪಡೆಯಬಹುದು. ಹೊರರೋಗಿ ಹಾಗೂ ಕೆಲವು ಇತರ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ಪಡೆಯಲು ಸಾಧ್ಯವಿರುವುದಿಲ್ಲ. ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಮೊದಲಿಗೆ ಸ್ವಂತ ಹಾಗೂ ಅವಲಂಬಿತರ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳನ್ನು ನಿಗದಿತ ನಮೂನೆಯಲ್ಲಿ ಘಟಕಾಧಿಕಾರಿಗಳಿಗೆ ಸಲ್ಲಿಸಿ ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ತಂತ್ರಾಂಶದಲ್ಲಿ ನೋಂದಾಯಿಸಿಕೊಳ್ಳಬೇಕು. ಏನು ಅಗತ್ಯ ದಾಖಲೆಗಳು ಅಂದರೆ, ಪತಿ ಪತ್ನಿ ಇವ್ರನ್ನ ಹೆಸರನ್ನು ನೋಂದಾಯಿಸಬೇಕು ಅಂತಂದರೆ ಅವರ ಭಾವಚಿತ್ರ ಹಾಗೂ ಮ್ಯಾರೇಜ್ ಸರ್ಟಿಫಿಕೇಟ್. ಮಕ್ಕಳ ಹೆಸರನ್ನ ನೋಂದಾಯಿಸಲಿಕ್ಕೆ ಬರ್ತ್ ಸರ್ಟಿಫಿಕೇಟ್ ಮತ್ತು ತಂದೆಯ ಆಧಾರ್ ಕಾರ್ಡ್. ನೆಕ್ಸ್ಟು ತಂದೆ ತಾಯಿಯವರ ಹೆಸರನ್ನು ನೋಂದಾಯಿಸಲಿಕ್ಕೆ ಡಿಪೆಂಡೆಂಟ್ ಅಫಿಡವಿಟ್ ಕೊಡಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ತಂದೆ ತಾಯಿಯ ಆಧಾರ್ ಕಾರ್ಡನ್ನು ಕೊಡಬೇಕಾಗುತ್ತೆ. ಒಳರೋಗಿ ಚಿಕಿತ್ಸೆ ಪಡೆಯಬೇಕಾದ ಪೊಲೀಸ್ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಘಟಕಾಧಿಕಾರಿಯಿಂದ ದೃಢೀಕರಣ ಪತ್ರ ಮತ್ತು ಘೋಷಣಾ ಪತ್ರವನ್ನು ಪಡೆದು ಆಸ್ಪತ್ರೆಗೆ ದಾಖಲಾಗುತ್ತಾರೆ. ತುರ್ತು ಸಂದರ್ಭಗಳಲ್ಲಿ ಗುರುತಿನ ಪತ್ರವನ್ನು ತೋರಿಸಿ ದಾಖಲಾಗಬಹುದಾಗಿದ್ದು, ನಂತರ ಘಟಕಾಧಿಕಾರಿಯಿಂದ ದೃಢೀಕರಣ ಪತ್ರ ಮತ್ತು ಘೋಷಣಾ ಪತ್ರವನ್ನು ಆಸ್ಪತ್ರೆಯವರಿಗೆ ಒದಗಿಸಬೇಕಾಗಿರುತ್ತದೆ. ದೃಢೀಕರಣ ಪತ್ರದ ಕಾಲಾವಧಿ ನೀಡಿದ ದಿನಾಂಕದಿಂದ 1 ತಿಂಗಳವರೆಗೆ ಮಾನ್ಯವಿರುತ್ತದೆ. ಹೊಸ ದಾಖಲಾತಿಗೆ ಹೊಸ ದೃಢೀಕರಣ ಪತ್ರ ಪಡೆಯಬೇಕು. ಆದರೆ ಡಯಾಲಿಸಿಸ್, ಕಿಮೊಥೆರಪಿ ಮತ್ತು ರೇಡಿಯೋಥೆರಪಿಗಾಗಿ ಒಂದು ದೃಢೀಕರಣ ಪತ್ರವು 1 ತಿಂಗಳ ಅವಧಿಗೆ ಪರಿಗಣಿಸಲ್ಪಟ್ಟಿದೆ. 1 ತಿಂಗಳ ನಂತರ ಹೊಸ ದೃಢೀಕರಣ ಪತ್ರ ಪಡೆಯಬೇಕು. ಈ ದೃಢೀಕರಣ ಪತ್ರ ತಗೊಂಡ 1 ದಿನದಿಂದ 1 ತಿಂಗಳವರೆಗೆ ಮಾನ್ಯವಿರುತ್ತೆ.
ಹೊಸ ದಾಖಲಾತಿ, ಹೊಸ ಚಿಕಿತ್ಸೆ ಮತ್ತೇನು ಪಡಿಬೇಕು ಅಂತಂದರೆ ಹೊಸ ದೃಢೀಕರಣ ಪತ್ರ ಪಡಿಬೇಕು. ಈ ಡಯಾಲಿಸಿಸ್, ಕಿಮೋಥೆರಪಿ ಮತ್ತು ರೇಡಿಯೋಥೆರಪಿಗೆ 1 ತಿಂಗಳ ಕಾಲಾವಕಾಶ ಹೇಗಿದೆ ಅಂದರೆ ಪ್ರತಿನಿತ್ಯ ಅವರು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಾಗುತ್ತೆ. ಆದ್ದರಿಂದ ಚಿಕಿತ್ಸೆಯಲ್ಲಿ ಯಾವುದೇ ಬದಲಾವಣೆ ಇದ್ದಲ್ಲಿ ಹೊಸ ದೃಢೀಕರಣ ಪತ್ರ ಪಡೆಯಬೇಕು. ಒಂದು ವೇಳೆ ಒಂದು ಕಾಯಿಲೆಗೋಸ್ಕರ ಟ್ರೀಟ್ಮೆಂಟ್ಗೋಸ್ಕರ ದೃಢೀಕರಣ ಪತ್ರ ಪಡೆದಿರ್ತೀರಿ, ಸಡನ್ನಾಗಿ ಬೇರೇನೋ ಆಯಿತು, ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಪಡೆಯೋದಕ್ಕೋಸ್ಕರ ಮತ್ತೆ ಇನ್ನೊಂದು ದೃಢೀಕರಣ ಪತ್ರವನ್ನು ಪಡೆಯಬೇಕಾಗುತ್ತೆ. CGHS ದರದ ಪ್ರಕಾರದ ಪ್ಯಾಕೇಜ್ ದರ. ಇದು ಶಸ್ತ್ರಚಿಕಿತ್ಸೆ, ಬೆಡ್ ಚಾರ್ಜ್, ICU, ಔಷಧಿ ಇತ್ಯಾದಿ ಎಲ್ಲ ವೆಚ್ಚಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ಎಲ್ಲ ಮೊತ್ತ ಮರುಪಾವತಿಯಾಗುತ್ತದೆ. CGHSನಲ್ಲಿ ನಿಗದಿಯಾಗದ ಶಸ್ತ್ರಚಿಕಿತ್ಸೆ. ಇಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ವೈದ್ಯರು ಮತ್ತು ಇತರೆ ಆಸ್ಪತ್ರೆಗಳೊಂದಿಗೆ ಚರ್ಚಿಸಿ ನೋಡಲ್ ಏಜೆನ್ಸಿಯವರು ಶಿಫಾರಸು ಮಾಡಿದಂತೆ ಟ್ರಸ್ಟ್ ವತಿಯಿಂದ ನೀಡಲಾಗುತ್ತದೆ. ಇದರಲ್ಲಿ CGHS ದರದಲ್ಲಿ ನಿಗದಿಯಾದ ಮೊತ್ತ ಅಂದರೆ ವಾರ್ಡ್ ಚಾರ್ಜ್, ಡಾಕ್ಟರ್ ಭೇಟಿ, ಔಷಧಿ ಇತ್ಯಾದಿ ಮಾತ್ರ ಮರುಪಾವತಿ ಆಗುತ್ತದೆ. ವೈದ್ಯಕೀಯ ಶುಶ್ರೂಷೆ. ಇಲ್ಲಿ ಪ್ಯಾಕೇಜ್ ದರ ಇರುವುದಿಲ್ಲ, ಆದರೆ ಬೆಡ್ ಚಾರ್ಜ್, ICU, ಡಾಕ್ಟರ್ ಭೇಟಿ ಇತ್ಯಾದಿಗಳನ್ನು CGHSನಲ್ಲಿ ನಿಗದಿಯಾದ ದರದಲ್ಲಿ ನೀಡಲಾಗುತ್ತದೆ. CGHS ದರದಂತೆ ಮಾತ್ರ ಮರುಪಾವತಿ ಆಗುತ್ತದೆ. CGHS ಪ್ಯಾಕೇಜ್ಗಿಂತ ಆಸ್ಪತ್ರೆಯ ದರ ಹೆಚ್ಚಾಗಿದ್ದಲ್ಲಿ ವ್ಯತ್ಯಾಸದ ಮೊತ್ತದ ಅರ್ಧದಷ್ಟು ಮೊತ್ತವನ್ನು ಮಾತ್ರ ಟ್ರಸ್ಟ್ ವತಿಯಿಂದ ನೀಡಲಾಗುತ್ತದೆ. ಇದರಲ್ಲಿ CGHS ದರ ಮಾತ್ರ ಮರುಪಾವತಿ ಆಗುತ್ತದೆ. ಅಂದರೆ ಈಗ ನಾವೊಂದು ABI ಇರುವಂಥ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ತೀವಿ. CGHS ದರ ಏನಿದೆ ಅದಕ್ಕಿಂತ ಆಸ್ಪತ್ರೆಯ ದರ ಹೆಚ್ಚಾಗಿದ್ದರೆ, ಎಷ್ಟು ಅಮೌಂಟು ಹೆಚ್ಚಾಗಿದೆ ಅದರಲ್ಲಿ ಅರ್ಧದಷ್ಟು ಮೊತ್ತ ಮಾತ್ರ ಟ್ರಸ್ಟ್ ವತಿಯಿಂದ ನೀಡಲಾಗುತ್ತೆ. ಬಾಕಿ ಅಮೌಂಟನ್ನು ಫಲಾನುಭವಿಗಳೇ ಪಾವತಿ ಮಾಡಬೇಕಾಗುತ್ತೆ. ಪ್ಲಸ್ ರಿಯಂಬರ್ಸ್ಮೆಂಟ್ದು ಅಷ್ಟೇ, ಅರ್ಧದ ಅಷ್ಟು ಮೊತ್ತ ಮಾತ್ರ ರಿಯಂಬರ್ಸ್ಮೆಂಟ್ ಆಗುತ್ತೆ. ಅಂದರೆ CGHS ದರ ಏನಿದೆ ಅದು ಮಾತ್ರ ಮರುಪಾವತಿ ಆಗುತ್ತೆ. ಸ್ಟಂಟ್, ಇಂಪ್ಲಾಂಟ್, ಪೇಸ್ ಮೇಕರ್, ಲೆನ್ಸ್ ಇಂತಹ ಸಾಮಗ್ರಿಗಳಿಗೆ CGHSನಲ್ಲಿ ದರ ನಿಗದಿಯಾಗಿದ್ದು, ಇಲ್ಲಿ CGHS ದರದಷ್ಟೇ ಮರುಪಾವತಿಯಾಗುತ್ತದೆ. ಇದಕ್ಕಿಂತ ಹೆಚ್ಚಿನ ದರ ಆಸ್ಪತ್ರೆಯವರು ನಿಗದಿಪಡಿಸಿದಲ್ಲಿ ನೋಡಲ್ ಏಜೆನ್ಸಿಯವರ ಅಭಿಪ್ರಾಯ ಪಡೆದು ವ್ಯತ್ಯಾಸ ಮೊತ್ತದಲ್ಲಿ ಅರ್ಧದಷ್ಟು ಟ್ರಸ್ಟ್ ವತಿಯಿಂದ ನೀಡಲಾಗುತ್ತದೆ. CGHSನಲ್ಲಿ ನಿಗದಿಯಾಗದ ಸಾಮಗ್ರಿಗಳನ್ನು ಆಸ್ಪತ್ರೆಯವರು ಹೊರಗಿನಿಂದ ಖರೀದಿಸಿದ್ದಲ್ಲಿ ಇನ್ವಾಯ್ಸ್ ಮೇಲೆ ಮಂಜೂರಾಗುತ್ತದೆ. ಇದು ಸಂಪೂರ್ಣ ಮರುಪಾವತಿಯಾಗುತ್ತದೆ. ಅಂದರೆ ಕೆಲವೊಂದು ಸಾಮಗ್ರಿಗಳು ಅಲ್ಲಿ ಹಾಸ್ಪಿಟ್ಲಲ್ಲಿ ಅವೈಲಬಲ್ ಇರೋದಿಲ್ಲ. ಒಂದು ವೇಳೆ ಈಗ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿದೆ, ಕಾಲು ಮುರಿದೋಗಿದೆ, ಮೂಳೆ, ರಾಡ್ ಹಾಕಬೇಕು, ಅದು ಹಾಸ್ಪಿಟ್ಲಲ್ಲಿ ಸಿಗೋದಿಲ್ಲ, ಹೊರಗಡೆಯಿಂದ ತರಿಸ್ತಾರೆ. ಹೊರಗಡೆಯಿಂದ ತರಿಸಿದ್ದು ಏನು ಬಿಲ್ ಇರುತ್ತೆ ಆ ಬಿಲ್ ಪ್ರಕಾರವಾಗಿ ಮಾತ್ರ ಮರುಪಾವತಿ ಮಾಡ್ತಾರೆ, ಪ್ಲಸ್ಸು ಟ್ರಸ್ಟ್ ವತಿಯಿಂದ ಪಾವತಿ ಮಾಡ್ತಾರೆ. ಯೋಜನೆಯಡಿ ಭರಿಸಲಾಗದ ಇತರ ವೆಚ್ಚ. ಕನ್ಸ್ಯೂಮಬಲ್ ಮತ್ತು ನಾನ್ ಮೆಡಿಕಲ್ ವಸ್ತುಗಳ ಮೊತ್ತ ಮರುಪಾವತಿಯಾಗುವುದಿಲ್ಲ. ಆದ್ದರಿಂದ ಈ ಮೊತ್ತವನ್ನು ಮರುಪಾವತಿಸಲಾಗುವುದಿಲ್ಲ. ಇದನ್ನು ಫಲಾನುಭವಿಗಳೇ ಪಾವತಿಸಬೇಕು. ಈ ಕನ್ಸ್ಯೂಮಬಲ್ ಮತ್ತು ನಾನ್ ಮೆಡಿಕಲ್ ವಸ್ತುಗಳು ಅಂದರೆ ಈಗ ಅಲ್ಲಿ ಕ್ಲೀನಿಂಗ್ ಇದಿರ್ಬೋದು, ನೆಕ್ಸ್ಟು ಕಾಟನ್ನು, ಗ್ಲೌಸು, ಇದೇ ರೀತಿ ಕೆಲವೊಂದು ಮೆಡಿಕಲ್ ಐಟಮ್ ಅಂತ ಏನು ಕನ್ಸಿಡರ್ ಮಾಡೋದಿಲ್ಲ, ಆ ಒಂದು ಐಟಮ್ಗಳ ಮೊತ್ತನ ಫಲಾನುಭವಿಗಳೇ ಪಾವತಿ ಮಾಡಬೇಕಾಗುತ್ತೆ. ಆರೋಗ್ಯ ಭಾಗ್ಯ ಯೋಜನೆಯಡಿ ಪರಿಗಣಿಸಲಾಗುವ ಕಾಯಿಲೆಗಳು. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ, ವೈದ್ಯಕೀಯ ಶಸ್ತ್ರಚಿಕಿತ್ಸೆ, ಮೂತ್ರಪಿಂಡ ಸಮಸ್ಯೆಗಳು, ಎಲ್ಲ ರೀತಿಯ ಕ್ಯಾನ್ಸರ್, ತುರ್ತು ಚಿಕಿತ್ಸೆ ಅಗತ್ಯ ಇರುವ ಎಲ್ಲ ಕಾಯಿಲೆಗಳು, ಶಸ್ತ್ರಚಿಕಿತ್ಸೆ ಅಗತ್ಯ ಇರುವ ಎಲ್ಲ ಕಾಯಿಲೆಗಳು, ICU ಆರೈಕೆಗೆ ಬೇಕಾದ ಎಲ್ಲ ಕಾಯಿಲೆಗಳು, ಎಲ್ಲ ಗಂಭೀರ ಮತ್ತು ಮಾರಣಾಂತಿಕ ಕಾಯಿಲೆಗಳು, ಹೆರಿಗೆ, ಸಾಮಾನ್ಯ ಮತ್ತು ಸಿಸೇರಿಯನ್, ಒಳರೋಗಿಯಾಗಿ ದಾಖಲಾಗಬೇಕಾದ ಕಣ್ಣಿನ ಎಲ್ಲ ಕಾಯಿಲೆಗಳು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಗತ್ಯವಿರುವ ಆಘಾತಗಳಿಂದ ಅಥವಾ ಅಪಘಾತಗಳಿಂದ ಉಂಟಾದ ಎಲ್ಲ ಸಮಸ್ಯೆಗಳು. ಆರೋಗ್ಯ ಭಾಗ್ಯ ಯೋಜನೆಯಡಿ ಪರಿಗಣಿಸಲಾಗದ ಕಾಯಿಲೆಗಳು. ಹೊರರೋಗಿ ಚಿಕಿತ್ಸೆ, ಸೌಂದರ್ಯವರ್ಧಕ ಚಿಕಿತ್ಸೆ. ಸೌಂದರ್ಯವರ್ಧಕ ಚಿಕಿತ್ಸೆ ಅಂದರೆ ಎಕ್ಸಾಂಪಲ್ ಪ್ಲಾಸ್ಟಿಕ್ ಸರ್ಜರಿ. ಇದು
ಆರೋಗ್ಯ ಭಾಗ್ಯ ಯೋಜನೆಯಡಿ ಪರಿಗಣಿಸಲಾಗುವುದಿಲ್ಲ. ಆತ್ಮಹತ್ಯೆ ಪ್ರಯತ್ನ. ಒಂದು ವೇಳೆ ಸೂಸೈಡ್ ಅಟೆಂಪ್ಟ್ ಮಾಡಿರ್ತೀರಿ, ಸೂಸೈಡ್ ಅಟೆಂಪ್ಟ್ ಮಾಡಿರೋಂಥ ಕೇಸಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯಡಿ ಚಿಕಿತ್ಸೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸ್ವಇಚ್ಛಾ ಗರ್ಭಪಾತ, ಕುಟುಂಬ ಯೋಜನೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಟರಿಲೈಸೇಷನ್, ಸಾಮಾನ್ಯ ದಂತಚಿಕಿತ್ಸೆ. ವಾರ್ಡ್ ದರ ಪಟ್ಟಿ. ಈ ವಾರ್ಡ್ ದರ ಪಟ್ಟಿ ಬಂದು ಇಲ್ಲಿ ಮೆನ್ಷನ್ ಮಾಡಿರೋ ರೀತಿ ಕೆಲವೊಂದು ಹಾಸ್ಪಿಟ್ಲಲ್ಲಿ ತಗೊಳ್ತಾರೆ, ಕೆಲವೊಂದು ಹಾಸ್ಪಿಟ್ಲಲ್ಲಿ ನಮ್ಮ ಪ್ರಸ್ತುತ ಬೇಸಿಕ್ ಏನಿದೆ ಆ ರೀತಿ ವಾರ್ಡ್ ಚಾರ್ಜ್ನ ಮಾಡ್ತಾರೆ. ಇದು ಟ್ರಸ್ಟು ಜೊತೆ ಆಸ್ಪತ್ರೆಗಳು ಯಾವ ರೀತಿ ಒಂದು MOU ಮಾಡ್ಕೊಂಡಿರ್ತವೆ ಆ ರೀತಿಯಲ್ಲಿ ಅವರು ಇದು ಮಾಡ್ತಾರೆ. ಅವರು ವಾರ್ಡ್ ಚಾರ್ಜ್ನ ನಮಗೆ ಚಾರ್ಜ್ ಮಾಡ್ತಾರೆ, ಪ್ಲಸ್ ವಾರ್ಡ್ಗಳನ್ನ ಅಲಾಟ್ ಮಾಡ್ತಾರೆ. C ಮತ್ತು D ಗ್ರೂಪು ವೇತನ 16,000ವರೆಗೆ ಬೇಸಿಕ್ಕು. ಅವರಿಗೆ ಸಾಮಾನ್ಯ ವಾರ್ಡ್ ಅಂದರೆ ಜನರಲ್ ವಾರ್ಡ್ ಒಂದು ದಿನಕ್ಕೆ 500 ರೂಪಾಯಿ ಬೆಡ್ ಚಾರ್ಜು ಮಾಡ್ತಾರೆ. B ಗ್ರೇಡ್ 16,000ದಿಂದ 43,200ವರೆಗೆ. ಅವರಿಗೆ ಅರೆ ಖಾಸಗಿ ವಾರ್ಡ್ ಅಂದರೆ ಸೆಮಿ ಪ್ರೈವೇಟ್ ವಾರ್ಡ್, ಇಲ್ಲಿ 1,500 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. A ಗ್ರೇಡ್ 43,200ಕ್ಕಿಂತ ಮೇಲ್ಪಟ್ಟು ಇವರಿಗೆ ಪ್ರೈವೇಟ್ ವಾರ್ಡ್ ಇರುತ್ತೆ, 2,000 ರೂಪಾಯಿ ಪರ್ ಡೇ ಚಾರ್ಜಸ್ ಇರುತ್ತೆ. ನಿಗದಿಪಡಿಸಿದ ವಾರ್ಡ್ ಹೊರತಾಗಿ ಉನ್ನತ ವಾರ್ಡ್ನಲ್ಲಿ ದಾಖಲಾದಲ್ಲಿ ವಾರ್ಡ್ ಮತ್ತು ಅದಕ್ಕೆ ಸಂಬಂಧಿಸಿದ ಚಿಕಿತ್ಸಾ ವೆಚ್ಚದಲ್ಲಾಗುವ ವ್ಯತ್ಯಾಸದ ಮೊತ್ತವನ್ನು ಸಿಬ್ಬಂದಿಯವರೇ ಪಾವತಿಸಬೇಕಾಗುತ್ತದೆ. ಈ ಮೊತ್ತವು ಮರುಪಾವತಿ ಆಗುವುದಿಲ್ಲ. ಒಂದು ವೇಳೆ ಈಗ ನಿಮಗೆ ಜನರಲ್ ವಾರ್ಡ್ ಇರುತ್ತೆ, ಜನರಲ್ ವಾರ್ಡ್ ಬೇಡ ನಮಗೆ ಅರೆ ಖಾಸಗಿ ವಾರ್ಡ್ ಬೇಕು ಅಂದರೆ ಸೆಮಿ ಪ್ರೈವೇಟ್ ಬೇಕು ಅಂತ ಕೇಳ್ತೀರಿ, ನೀವು ತಗೊಳ್ತೀರಿ, ಅವರು ಕೊಡ್ತಾರೆ. ಬಟ್ ಈ ಸಾಮಾನ್ಯ ವಾರ್ಡ್ಗೂ ಸೆಮಿ ಪ್ರೈವೇಟ್ ವಾರ್ಡ್ಗೂ 1,000 ವಾರ್ಡ್ ದರ ಪಟ್ಟಿ. C ಮತ್ತು D ಗ್ರೂಪು ವೇತನ 16,000ವರೆಗೆ ಅಂದರೆ ಬೇಸಿಕ್ಕು. ಇವರಿಗೆ ಜನರಲ್ ವಾರ್ಡ್ ಇರುತ್ತೆ, ದಿನಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. B ಗ್ರೇಡು 16,000ದಿಂದ 43,200ವರೆಗೆ ಅರೆ ಖಾಸಗಿ ವಾರ್ಡ್ ಅಂದರೆ ಸೆಮಿ ಪ್ರೈವೇಟ್ ವಾರ್ಡ್, ಇವರಿಗೆ 1,500 ರೂಪಾಯಿ ಪರ್ ಡೇ ಚಾರ್ಜ್ ಮಾಡ್ತಾರೆ. 43,200ಕ್ಕಿಂತ ಹೆಚ್ಚು A ಗ್ರೇಡ್ ಖಾಸಗಿ ವಾರ್ಡ್ ಅಂದರೆ ಪ್ರೈವೇಟ್ ವಾರ್ಡ್ 2,000 ರೂಪಾಯಿ ಪರ್ ಡೇ ಚಾರ್ಜ್ ಮಾಡ್ತಾರೆ. ನಿಗದಿಪಡಿಸಿದ ವಾರ್ಡ್ ಹೊರತಾಗಿ ಉನ್ನತ ವಾರ್ಡ್ನಲ್ಲಿ ದಾಖಲಾದಲ್ಲಿ ವಾರ್ಡ್ ಮತ್ತು ಅದಕ್ಕೆ ಸಂಬಂಧಿಸಿದ ಚಿಕಿತ್ಸಾ ವೆಚ್ಚದಲ್ಲಾಗುವ ವ್ಯತ್ಯಾಸದ ಮೊತ್ತವನ್ನು ಸಿಬ್ಬಂದಿಯವರೇ ಪಾವತಿಸಬೇಕಾಗುತ್ತದೆ. ಈ ಮೊತ್ತವು ಮರುಪಾವತಿ ಆಗುವುದಿಲ್ಲ. ಅಂದರೆ ಈಗ ಜನರಲ್ ವಾರ್ಡು ಅರೆ ಖಾಸಗಿ ವಾರ್ಡು ಏನಿದೆ, ನಾವು ಯಾವ್ದು ಕೇಳಿದ್ರು ಕೊಡ್ತಾರೆ ಅವರು. ಬಟ್ ಆ ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೆ, ಈಗ ಬೆಡ್ ಚಾರ್ಜ್ ಮಾತ್ರ ಅಲ್ಲ, ಇಲ್ಲಿ ಬೆಡ್ ಚಾರ್ಜು ಜನರಲ್ ವಾರ್ಡ್ಗೂ ಸೆಮಿ ಪ್ರೈವೇಟ್ಗೂ 1,000 ರೂಪಾಯಿ ಡಿಫ್ರೆನ್ಸ್ ಇದೆ. ಸೆಮಿ ಪ್ರೈವೇಟ್ಗೆ ಪ್ರೈವೇಟ್ ವಾರ್ಡ್ಗೆ 500 ರೂಪಾಯಿ ಡಿಫ್ರೆನ್ಸ್ ಇದೆ. ಬಟ್ ಚಿಕಿತ್ಸಾ ವೆಚ್ಚದಲ್ಲೂ ಸಹ ಅದೇ ರೀತಿ ವಾರ್ಡ್ ವೈಸು ಇನ್ನೂ ಜಾಸ್ತಿ ಅಮೌಂಟ್ ಡಿಫ್ರೆನ್ಸ್ ಬರುತ್ತೆ. ಆ ಡಿಫ್ರೆನ್ಸ್ ಅಮೌಂಟ್ನ ಈ ಯೋಜನೆಯಡಿಯಲ್ಲಿ ಪಾವತಿ ಮಾಡಲಿಕ್ಕಾಗೋದಿಲ್ಲ, ಸಿಬ್ಬಂದಿಗಳೇ ಅದನ್ನು ಪಾವತಿ ಮಾಡಬೇಕಾಗುತ್ತೆ. ಆ ರೀತಿ ಪಾವತಿ ಮಾಡಿದ ಅಮೌಂಟು ಮತ್ತು ರಿಇಂಬರ್ಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿ ಸಿಬ್ಬಂದಿಗಳು ಮರುಪಾವತಿಗೆ ಸಲ್ಲಿಸಬೇಕಾದ ದಾಖಲೆಗಳು: ವೈದ್ಯಕೀಯ ವೆಚ್ಚ ಮರುಪಾವತಿ ನಮೂನೆ, ದೃಢೀಕರಣ ಪತ್ರದ ನಕಲು, ಘೋಷಣಾ ಪತ್ರದ ನಕಲು, ಅಗತ್ಯತಾ ಪ್ರಮಾಣ ಪತ್ರ, ಕ್ರೋಢೀಕೃತ ಬಿಲ್ಲುಗಳು, ಅಂಶವಾರು ಬಿಲ್ಲುಗಳು, ಬಿಡುಗಡೆ ಪ್ರಮಾಣ ಪತ್ರ. ಈ ಎಲ್ಲ ದಾಖಲೆಗಳನ್ನು ಚಿಕಿತ್ಸೆ ನೀಡಿದ ವೈದ್ಯರಿಂದ ದೃಢೀಕರಿಸಿ ಅಂದರೆ ಅಟೆಸ್ಟೆಡ್ ಮಾಡಿಸಿ 2 ಪ್ರತಿಗಳೊಂದಿಗೆ ಅರ್ಜಿಯನ್ನು ಘಟಕಾಧಿಕಾರಿಗಳಿಗೆ ಸಲ್ಲಿಸಬೇಕು. ಆರೋಗ್ಯ ಭಾಗ್ಯ ಯೋಜನೆಯಡಿ ಗುರುತಿಸಲ್ಪಟ್ಟ ಆಸ್ಪತ್ರೆಗಳು: ಬೆಂಗಳೂರು ನಗರ ಮಲ್ಯ ಆಸ್ಪತ್ರೆ, ಮಲ್ಯ ರಸ್ತೆ, ಬೆಂಗಳೂರು ನಗರ; ನಾರಾಯಣ ಹೃದಯಾಲಯ, ಆನೇಕಲ್, ಬೆಂಗಳೂರು ನಗರ; ಸೆಂಟ್ ಜಾನ್ಸ್ ಆಸ್ಪತ್ರೆ, ಕೋರಮಂಗಲ, ಬೆಂಗಳೂರು ನಗರ; MS ರಾಮಯ್ಯ ಆಸ್ಪತ್ರೆ, MSR ನಗರ, ಬೆಂಗಳೂರು ನಗರ; ಸೇವಾ ಕ್ಷೇತ್ರ ಆಸ್ಪತ್ರೆ, PT ರಸ್ತೆ, ಬೆಂಗಳೂರು ನಗರ; PD ಹಿಂದೂಜಾ ಸಿಂಧಿ ಆಸ್ಪತ್ರೆ, SR ನಗರ, ಬೆಂಗಳೂರು ನಗರ; CSI ಆಸ್ಪತ್ರೆ, ಶಿವಾಜಿನಗರ, ಬೆಂಗಳೂರು ನಗರ; ಕಿಮ್ಸ್ ಆಸ್ಪತ್ರೆ, ವಿವಿಪುರಂ, ಬೆಂಗಳೂರು ನಗರ; ಫೋರ್ಟಿಸ್ ಆಸ್ಪತ್ರೆ, ಕನ್ನಿಂಗ್ಹ್ಯಾಮ್ ರಸ್ತೆ, ಬೆಂಗಳೂರು ನಗರ; ಯಲ್ಲಮ್ಮ ದಾಸಪ್ಪ ಆಸ್ಪತ್ರೆ, ಹ್ಯಾಂಡಿ ರಸ್ತೆ, ಶಾಂತಿನಗರ, ಬೆಂಗಳೂರು ನಗರ;
ಫೋರ್ಟಿಸ್ ಆಸ್ಪತ್ರೆ ಬನ್ನೇರುಘಟ್ಟ ರಸ್ತೆ ಬೆಂಗಳೂರು ನಗರ, ನಾರಾಯಣ ನೇತ್ರಾಲಯ ವೆಸ್ಟ್ ಆಫ್ ಕಾರ್ಡ್ ರಸ್ತೆ ಬೆಂಗಳೂರು ನಗರ, ಶೇಖರ್ ನೇತ್ರಾಲಯ ಜೆ.ಪಿ. ನಗರ ಬೆಂಗಳೂರು ನಗರ, ಟ್ರಿನಿಟಿ ಆಸ್ಪತ್ರೆ ಬಸವನಗುಡಿ ಬೆಂಗಳೂರು ನಗರ, ಹಸ್ಮಟ್ ಆಸ್ಪತ್ರೆ ಮೆಗ್ರಾತ್ ರೋಡ್ ಬೆಂಗಳೂರು ನಗರ, ರಾಜಶೇಖರ್ ಆಸ್ಪತ್ರೆ ಜೆ.ಪಿ. ನಗರ ಬೆಂಗಳೂರು ನಗರ, ಭಗವಾನ್ ಮಹಾವೀರ್ ಜೈನ್ ಹಾರ್ಟ್ ಫೌಂಡೇಶನ್ ಮಿಲ್ಲರ್ಸ್ ರಸ್ತೆ ಬೆಂಗಳೂರು ನಗರ, ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವೈಟ್ಫೀಲ್ಡ್ ಬೆಂಗಳೂರು ನಗರ, ದೇವಿ ಕಣ್ಣಿನ ಆಸ್ಪತ್ರೆ ಕೋರಮಂಗಲ ಬೆಂಗಳೂರು ನಗರ, ಜಯದೇವ ಹೃದ್ರೋಗ ಆಸ್ಪತ್ರೆ ಬನ್ನೇರುಘಟ್ಟ ರಸ್ತೆ ಬೆಂಗಳೂರು ನಗರ, ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಿದ್ದಾಪುರ ಬೆಂಗಳೂರು ನಗರ, ಅಪೋಲೋ ಆಸ್ಪತ್ರೆ ಬನ್ನೇರುಘಟ್ಟ ರಸ್ತೆ ಬೆಂಗಳೂರು, BGS ಗ್ಲೋಬಲ್ ಆಸ್ಪತ್ರೆ ಕೆಂಗೇರಿ ಬೆಂಗಳೂರು, ನೇತ್ರಧಾಮ ಆಸ್ಪತ್ರೆ ಜಯನಗರ ಬೆಂಗಳೂರು, ನೆಪ್ರೋಯೂರಾಲಜಿ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಪಸ್ ಬೆಂಗಳೂರು, ಕಾರ್ತಿಕ್ ನೇತ್ರಾಲಯ NR ಕಾಲೋನಿ ಬೆಂಗಳೂರು, ಮಹಾವೀರ್ ಕಣ್ಣಿನ ಆಸ್ಪತ್ರೆ ಶೇಷಾದ್ರಿಪುರಂ ಬೆಂಗಳೂರು, ಸಾಗರ್ ಆಸ್ಪತ್ರೆ ತಿಲಕ್ ನಗರ್ ಬೆಂಗಳೂರು, ಸುಗುಣ ಆಸ್ಪತ್ರೆ ರಾಜಾಜಿನಗರ ಬೆಂಗಳೂರು, ವಿಠಲ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಪ್ಥಮಾಲಜಿ ಬನಶಂಕರಿ ಬೆಂಗಳೂರು, ಶಂಕರ್ ಕಣ್ಣಿನ ಆಸ್ಪತ್ರೆ ಏರ್ಪೋರ್ಟ್ ರಸ್ತೆ ಬೆಂಗಳೂರು, ವಾಸನ್ ಕಣ್ಣಿನ ಆಸ್ಪತ್ರೆ ಕೋರಮಂಗಲ ಬೆಂಗಳೂರು, ಸಾಗರ್ ಆಸ್ಪತ್ರೆ ಬನಶಂಕರಿ ಬೆಂಗಳೂರು, ಸ್ಪರ್ಶ ಆಸ್ಪತ್ರೆ ಬೊಮ್ಮಸಂದ್ರ ಬೆಂಗಳೂರು, ಸ್ಪರ್ಶ ಆಸ್ಪತ್ರೆ ಇನ್ಫೆಂಟ್ರಿ ರಸ್ತೆ ಬೆಂಗಳೂರು, ಬೆಂಗಳೂರು ಆಸ್ಪತ್ರೆ RV ರಸ್ತೆ ಬೆಂಗಳೂರು, ಮೆಡಿಸ್ಕೋಪ್ ಆಸ್ಪತ್ರೆ ಪಿಳ್ಳಣ್ಣ ಗಾರ್ಡನ್ ಬೆಂಗಳೂರು, ಡಾಕ್ಟರ್ ಅಗರ್ವಾಲ್ ಹೆಲ್ತ್ ಕೇರ್ NS ಪಾಳ್ಯ ಬೆಂಗಳೂರು, ವಾಸನ್ ಕಣ್ಣಿನ ಆಸ್ಪತ್ರೆ ರಾಜಾಜಿನಗರ ಬೆಂಗಳೂರು, ವೆಗಾಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಲ್ಲೇಶ್ವರಂ ಬೆಂಗಳೂರು, ಇಂದಿರಾನಗರ ಮಕ್ಕಳ ಆರೋಗ್ಯ ಕೇಂದ್ರ ನಿಮಾನ್ಸ್ ಹತ್ತಿರ ಬೆಂಗಳೂರು, ಸಪ್ತಗಿರಿ ಆಸ್ಪತ್ರೆ ಚಿಕ್ಕಸಂದ್ರ ಬೆಂಗಳೂರು, NU ಟ್ರಸ್ಟ್ ಪದ್ಮನಾಭನಗರ ಬೆಂಗಳೂರು, ಲೈವ್ 100 ಆಸ್ಪತ್ರೆ ಹೊಸೂರು ರಸ್ತೆ ಸಿಂಗ್ಸಂದ್ರ ಬೆಂಗಳೂರು, ವಿಜಯನಗರ ಗ್ಲೋಬಲ್ ಆಸ್ಪತ್ರೆ ವಿಜಯನಗರ ಬೆಂಗಳೂರು, ನಾರಾಯಣ ನೇತ್ರಾಲಯ ಹೊಸೂರು ರಸ್ತೆ ಬೆಂಗಳೂರು, ಹೆಲ್ತ್ ಕೇರ್ ಗ್ಲೋಬಲ್ ಸಂಪಂಗಿರಾಮ್ ನಗರ ಬೆಂಗಳೂರು, ಮೀನಾಕ್ಷಿ ಆಸ್ಪತ್ರೆ ಹನುಮಂತನಗರ ಬೆಂಗಳೂರು, ಶಿರಡಿ ಸಾಯಿ ಆಸ್ಪತ್ರೆ ದೇವಸಂದ್ರ ಬೆಂಗಳೂರು, ನಾರಾಯಣ ನೇತ್ರಾಲಯ ಅಶೋಕ್ ನಗರ ಬೆಂಗಳೂರು, ಮಣಿಪಾಲ್ ಆಸ್ಪತ್ರೆ HAL ರಸ್ತೆ ಬೆಂಗಳೂರು, ವಿಜಯ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾಗರಬಾವಿ ಬೆಂಗಳೂರು, ಬೆಂಗಳೂರು ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬನಶಂಕರಿ ಬೆಂಗಳೂರು, MS ರಾಮಯ್ಯ ನಾರಾಯಣ ಹಾರ್ಟ್ ಸೆಂಟರ್ MSR ನಗರ್ ಬೆಂಗಳೂರು, ಪ್ರಿಸ್ಟೈನ್ ಆಸ್ಪತ್ರೆ ವೆಸ್ಟ್ ಆಫ್ ಕಾರ್ಡ್ ರಸ್ತೆ ಬೆಂಗಳೂರು, ಭಗವೈನ್ ಮಹಾವೀರ್ ಜೈನ್ ಆಸ್ಪತ್ರೆ ಬೆಂಗಳೂರು ನಗರ, ಸಾಕ್ರಾ ವರ್ಲ್ಡ್ ಆಸ್ಪತ್ರೆ ಹೊರವರ್ತುಲ ರಸ್ತೆ ಮಾರತಳ್ಳಿ ಬೆಂಗಳೂರು, DG ಆಸ್ಪತ್ರೆ ಪದ್ಮನಾಭನಗರ ಬೆಂಗಳೂರು, ಬೆಳಕು ಕಣ್ಣಿನ ಆಸ್ಪತ್ರೆ ಕೆಂಗೇರಿ ಉಪನಗರ ಬೆಂಗಳೂರು, SSNMC ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಜರಾಜೇಶ್ವರಿ ನಗರ ಬೆಂಗಳೂರು, ಪೃಥ್ವಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 149 HSR ರಿಂಗ್ ರಸ್ತೆ 5th ಸೆಕ್ಟರ್ HSR ಲೇಔಟ್ ಬೆಂಗಳೂರು, ಅಪೋಲೋ ಆಸ್ಪತ್ರೆ ಎಂಟರ್ಪ್ರೈಸಸ್ ಲಿಮಿಟೆಡ್, ನ್ಯೂ ನಂಬರ್ 1 ವರ್ಲ್ಡ್ ನಂಬರ್ 28 ಪ್ಲಾಟ್ಫಾರಂ ರಸ್ತೆ ಮಂತ್ರಿಮಾಲ್ ಶೇಷಾದ್ರಿಪುರಂ ಬೆಂಗಳೂರು, ಅಪೋಲೋ ಸ್ಪೆಷಾಲಿಟಿ ಆಸ್ಪತ್ರೆ ನಂಬರ್ 2 ವರ್ಲ್ಡ್ ನಂಬರ್ 21/2 14th ಕ್ರಾಸ್ 3rd ಬ್ಲಾಕ್ ಮಾಧವನ್ ಪಾರ್ಕ್ ಹತ್ತಿರ ವಿಜಯನಗರ ಬೆಂಗಳೂರು. ನೆಕ್ಸ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ, ಸೌಮ್ಯ ಕಣ್ಣಿನ ಆಸ್ಪತ್ರೆ BB ರಸ್ತೆ ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆ, ವಿಜಯ್ ಆರ್ಥೋ ಟ್ರೋಮಾ ಸೆಂಟರ್ ಆಸ್ಪತ್ರೆ MG ಭವನ್ ಕಾಲೇಜು ರಸ್ತೆ ಬೆಳಗಾವಿ. KLE ಆಸ್ಪತ್ರೆ PB ರಸ್ತೆ ನೆಹರು ಬೆಳಗಾವಿ. ಬೆಳಗಾವಿ ಕ್ಯಾನ್ಸರ್ ಆಸ್ಪತ್ರೆ ಅಶೋಕ್ ನಗರ ಬೆಳಗಾವಿ. ಬೆಳಗಾವಿ ಮಕ್ಕಳ ಆಸ್ಪತ್ರೆ ಶಾನ್ಬಾಗ್ ಚೇಂಬರ್ ಕಿರ್ಲೋಸ್ಕರ್ ರಸ್ತೆ ಬೆಳಗಾವಿ. ನೆಕ್ಸ್ಟು ಮಂಗಳೂರು ನಗರ, FR ಮುಲ್ಲರ್ಸ್ ರಸ್ತೆ ಕನಕನಾಡಿ ಮಂಗಳೂರು ನಗರ. ಎನೆಪೋಯ ಆಸ್ಪತ್ರೆ ಕೋಡಿಬೈಲ್ ಮಂಗಳೂರು. ಒಮೆಗಾ ಆಸ್ಪತ್ರೆ ಮಹಾವೀರ್ ಸರ್ಕಲ್ ಕನಕನಾಡಿ ಮಂಗಳೂರು. AJ ಆಸ್ಪತ್ರೆ ಕುಂತಿಕಾಣ ಮಂಗಳೂರು. ಜಸ್ಟಿಸ್ KS ಹೆಗಡೆ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. ಅಥೇನಾ ಆಸ್ಪತ್ರೆ ಪಲ್ನೀರ್ ರಸ್ತೆ ಮಂಗಳೂರು. KMC ಆಸ್ಪತ್ರೆ ಅಟ್ಟಾವರ ಮಂಗಳೂರು. ಗ್ಲೋಬಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು. KMC ಆಸ್ಪತ್ರೆ ಜ್ಯೋತಿ ಸರ್ಕಲ್ ಮಂಗಳೂರು. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು. ನೆಕ್ಸ್ಟು ಮೈಸೂರು,
BGS ಅಪೋಲೋ ಆಸ್ಪತ್ರೆ ಆದಿಚುಂಚನಗಿರಿ ರಸ್ತೆ ಕುವೆಂಪು ನಗರ ಮೈಸೂರು. JSS ಆಸ್ಪತ್ರೆ ರಾಮಾನುಜ ರಸ್ತೆ ಮೈಸೂರು ನಗರ. ಭರತ್ ಆಸ್ಪತ್ರೆ ಹೊರವರ್ತುಲ ರಸ್ತೆ ಹೆಬ್ಬಾಳ ಮೈಸೂರು. ಬಸಪ್ಪ ಮೆಮೋರಿಯಲ್ ಆಸ್ಪತ್ರೆ 22B ವಿನೋಬ ರಸ್ತೆ ಜಯಲಕ್ಷ್ಮೀಪುರ ಮೈಸೂರು. ಗೋಪಾಲಗೌಡ ಶಾಂತವೇರಿ ಆಸ್ಪತ್ರೆ ಟಿ ನರಸೀಪುರ ರಸ್ತೆ ನಜರಾಬಾದ್. ಕಾವೇರಿ ಆಸ್ಪತ್ರೆ ಸಿದ್ಧಾರ್ಥ ಲೇಔಟ್ ಟೆರೇಸಿಯನ್ನ ಕಾಲೇಜ್ ಹತ್ತಿರ ಮೈಸೂರು ನಗರ. ಜಯದೇವ ಆಸ್ಪತ್ರೆ ಮೈಸೂರು ನಗರ. CSI ಓಲ್ಡ್ ವರ್ತ್ ಮೆಮೋರಿಯಲ್ ಆಸ್ಪತ್ರೆ ನ್ಯೂ ಸಯ್ಯಾಜಿರಾವ್ ರಸ್ತೆ ಮೈಸೂರು. ಸೇಂಟ್ ಜೋಸೆಫ್ ಆಸ್ಪತ್ರೆ ಬನ್ನಿಮಂಟಪ ಮೈಸೂರು. ಭಗವಾನ್ ಮಹಾವೀರ್ ದರ್ಶನ್ ಕಣ್ಣಿನ ಆಸ್ಪತ್ರೆ BM ರಸ್ತೆ KR ಮಿಲ್ ಎದುರು ಮೈಸೂರು. ನಾರಾಯಣ ಹೃದಯಾಲಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 3ನೇ ಹಂತ ದೇವನೂರು ಮೈಸೂರು. ಬಾನವಿ ಆಸ್ಪತ್ರೆ ಅನಿಕೇತ ನಗರ ಕುವೆಂಪು ನಗರ ಮೈಸೂರು. ಕ್ಲೆರ್ಮೆಡಿ ರೇಡಿಯಂಟ್ ಆಸ್ಪತ್ರೆ 3ನೇ ಸ್ಟೇಜ್ ವಿಜಯನಗರ ಮೈಸೂರು. ರಾಯಚೂರು ಜಿಲ್ಲೆ MK ಭಂಡಾರಿ ಆಸ್ಪತ್ರೆ ಗೋಶಾಲೆ ಎದುರು ಗುಂಜ್ರೋಜ್ ರಾಯಚೂರು ಜಿಲ್ಲೆ. ದಾವಣಗೆರೆ ಜಿಲ್ಲೆ ಬಾಪೂಜಿ ಆಸ್ಪತ್ರೆ ದಾವಣಗೆರೆ. ಸಿಟಿ ಸೆಂಟ್ರಲ್ ಆಸ್ಪತ್ರೆ ಅಕ್ಕ ಮಹಾದೇವಿ ರಸ್ತೆ PJ ಎಕ್ಸ್ಟೆನ್ಷನ್ ದಾವಣಗೆರೆ. SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜ್ಞಾನಶಂಕರ NH4 ಬೈಪಾಸ್ ರೋಡ್ ದಾವಣಗೆರೆ. ಸುಶ್ರುತ ಕಣ್ಣಿನ ಆಸ್ಪತ್ರೆ ಮತ್ತು ಲೇಸರ್ ಸೆಂಟರ್ 212 ಬಾರಿಯೇ 3ನೇ ರಸ್ತೆ PL ಎಕ್ಸ್ಟೆನ್ಷನ್ ದಾವಣಗೆರೆ. ಮಾವಿನ್ ಟಾಪ್ ಆಸ್ಪತ್ರೆ 3348 A1 ಲಕ್ಷ್ಮೀ ಫ್ಲೋರ್ ಹತ್ತಿರ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಶಾಮನೂರು ರಸ್ತೆ ದಾವಣಗೆರೆ. ಆರೈಕೆ ಆಸ್ಪತ್ರೆ ನಂಬರ್ 1683/1 ಸ್ಟೇಡಿಯಂ ಹತ್ತಿರ ಹಡದಿ ರಸ್ತೆ ದಾವಣಗೆರೆ. ಮಂಡ್ಯ ಜಿಲ್ಲೆ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಾಗಮಂಗಲ ತಾಲೂಕು ಮಂಡ್ಯ. ಸಂಜೋ ಆಸ್ಪತ್ರೆ ಬಂಡಿಗೌಡ ಎಕ್ಸ್ಟೆನ್ಷನ್ ಶ್ರೀನಿವಾಸಪುರ ಮಂಡ್ಯ. ರಾಮನಗರ ಜಿಲ್ಲೆ ಪುಣ್ಯ ಆಸ್ಪತ್ರೆ ನಂಬರ್ 2226 2ನೇ ಕ್ರಾಸ್ ಕುವೆಂಪು ನಗರ ರಾಮನಗರ ಚನ್ನಪಟ್ಟಣ. ಚಿತ್ರದುರ್ಗ ಜಿಲ್ಲೆ PVS ಮೆಡಿಕಲ್ ಸರ್ ಕಾರ್ಡಿಯಾಕ್ JCR ಎಕ್ಸ್ಟೆನ್ಷನ್ 6ನೇ ಕ್ರಾಸ್ ಚಿತ್ರದುರ್ಗ. ಸುನೀತಾ ನರ್ಸಿಂಗ್ ಹೋಮ್ CKಪುರ ಎಕ್ಸ್ಟೆನ್ಷನ್ ಏರ್ ಸ್ಟೇಷನ್ ಎದುರು ಚಿತ್ರದುರ್ಗ. ಪತಂಜಲಿ ಆಸ್ಪತ್ರೆ ಪ್ರೈವೇಟ್ ಲಿಮಿಟೆಡ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗ. ಬಸವೇಶ್ವರ ಮೆಡಿಕಲ್ ಕಾಲೇಜ್ ಅಂಡ್ ಆಸ್ಪತ್ರೆ NH4 ಬೈಪಾಸ್ ಹತ್ತಿರ ಬೋರ್ಡ್ ಕಾಲೋನಿ ಹತ್ತಿರ ಚಿತ್ರದುರ್ಗ. ಕೋಲಾರ ಜಿಲ್ಲೆ ETCM ಆಸ್ಪತ್ರೆ ಬಂಗಾರಪೇಟೆ ರಸ್ತೆ ಕೋಲಾರ. RL ಜಾಲಪ್ಪ ಆಸ್ಪತ್ರೆ ಟಮಕ ಕೋಲಾರ. ಉಡುಪಿ ಜಿಲ್ಲೆ ಕಸ್ತೂರ್ಬಾ ಆಸ್ಪತ್ರೆ ಮಾಧವನಗರ ಮಣಿಪಾಲ್ ಉಡುಪಿ. ಆದರ್ಶ ಆಸ್ಪತ್ರೆ KSRTC ಬಸ್ ನಿಲ್ದಾಣದ ಹತ್ತಿರ ಉಡುಪಿ. ನ್ಯೂ ಸಿಟಿ ಆಸ್ಪತ್ರೆ ಶನೇಶ್ವರ ದೇವಸ್ಥಾನದ ಎದುರು ವಿದ್ಯಾರಣ್ಯ ರಸ್ತೆ ಕಾಡುಬೆಟ್ಟು ಉಡುಪಿ. ಪ್ರಸಾದ್ ನೇತ್ರಾಲಯ AJ ಅಲ್ಸೆ ರಸ್ತೆ ಅಲಂಕಾರ್ ಥಿಯೇಟರ್ ಹಿಂಭಾಗ ಉಡುಪಿ. ಸಿಟಿ ಆಸ್ಪತ್ರೆ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಲಂಕಾರ್ ಥಿಯೇಟರ್ ಹಿಂಭಾಗ ಉಡುಪಿ. ಶ್ರೀ ಬಸವೇಶ್ವರ ಆಸ್ಪತ್ರೆ ತಿಲಕ್ ನಗರ ಶಿವಮೊಗ್ಗ ಜಿಲ್ಲೆದು. ಶ್ರೀ ಬಸವೇಶ್ವರ ಆಸ್ಪತ್ರೆ ತಿಲಕ್ ನಗರ ಶಿವಮೊಗ್ಗ. ವಿವೇಕಾನಂದ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆ ತಿಲಕ್ ನಗರ ಶಿವಮೊಗ್ಗ. ದುರ್ಗಾ ಆಸ್ಪತ್ರೆ ಭದ್ರಾವತಿ ರಸ್ತೆ ಶಿವಮೊಗ್ಗ. ಹೆಗ್ಡೆ ಹೆಲ್ತ್ ಕಾಂಪ್ಲೆಕ್ಸ್ ಡಾಕ್ಟರ್ SB ಹೆಗ್ಡೆ ಪಾರ್ಕ್ ಎಕ್ಸ್ಟೆನ್ಷನ್ ಶಿವಮೊಗ್ಗ. ಮಲ್ನಾಡ್ ಆಸ್ಪತ್ರೆ ಬಿದರೆ ಬಸ್ ನಿಲ್ದಾಣ BH ರಸ್ತೆ ನಿಡಿಗೆ ಪೋಸ್ಟ್ ಶಿವಮೊಗ್ಗ. ನಯನ ಆಸ್ಪತ್ರೆ TK ರಸ್ತೆ ಭದ್ರಾವತಿ ಶಿವಮೊಗ್ಗ. ಶಂಕರ್ ಕಣ್ಣಿನ ಆಸ್ಪತ್ರೆ ಓಲ್ಡ್ ತೀರ್ಥಹಳ್ಳಿ ರಸ್ತೆ ಗಾಂಧಿ ಬಜಾರ್ KR ಪುರಂ ಶಿವಮೊಗ್ಗ. ಸಹ್ಯಾದ್ರಿ ನಾರಾಯಣ ಹೃದಯಾಲಯ ಶಿವಮೊಗ್ಗ. ಮಲ್ಲಿಕಾರ್ಜುನ ಆಸ್ಪತ್ರೆ ಹೋಟೆಲ್ JY ರಾಕ್ ರಸ್ತೆ ಶಿವಮೊಗ್ಗ. ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರತ್ನಮ್ಮ ಮಾಧವರಾವ್ ರಸ್ತೆ ಪಾರ್ಕ್ ಎಕ್ಸ್ಟೆನ್ಷನ್ ಶಿವಮೊಗ್ಗ. ಹಾಸನ ಜಿಲ್ಲೆ CSI ರೆಡ್ ಫೆರ್ನ್ ಮೆಮೋರಿಯಲ್ ಆಸ್ಪತ್ರೆ ರೇಸ್ಕೋರ್ಸ್ ರಸ್ತೆ ಹಾಸನ. ಮಂಗಳ ಆಸ್ಪತ್ರೆ ಸಂಪಿಗೆ ರಸ್ತೆ KR ಪುರಂ ಹಾಸನ. ಕೇಶವ ನೇತ್ರಾಲಯ ಅಪೂರ್ವ ಹೋಟೆಲ್ ರಸ್ತೆ ಹಾಸನ. ಶಿವಪ್ಪ ಸ್ಮಾರಕ ಆಸ್ಪತ್ರೆ ಶಂಕರಮಠ ಎದುರು KR ಪುರಂ ಹಾಸನ. ಶ್ರೀಮತಿ ಸಾವಿತ್ರಮ್ಮ ಶ್ರೀ ಶನಸಪ್ಪ ಆಸ್ಪತ್ರೆ ಅರಸೀಕೆರೆ ರಸ್ತೆ ಮುನ್ಸಿಪಲ್ ಸರ್ಕಲ್ ಹಾಸನ. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ರಿಸರ್ಚ್ ಸೆಂಟರ್ ಶಂಕರಮಠ ರಸ್ತೆ KR ಪುರಂ ಹಾಸನ. ಹೊಯ್ಸಳ ಆಸ್ಪತ್ರೆ ವಿಶ್ವೇಶ್ವರಯ್ಯ ರಸ್ತೆ ವಿದ್ಯಾನಗರ
ಹಾಸನ. ಜನಪ್ರಿಯ ಆಸ್ಪತ್ರೆ ಶಂಕರಮಠ ರಸ್ತೆ 2ನೇ ಕ್ರಾಸ್, KR ಪುರಂ, ಹಾಸನ. ಚಿಕ್ಕಮಗಳೂರು ಜಿಲ್ಲೆ. ಹೋಲಿ ಕ್ರಾಸ್ ಆಸ್ಪತ್ರೆ ಜ್ಯೋತಿನಗರ, ಚಿಕ್ಕಮಗಳೂರು. ಆಶ್ರಯ ಆಸ್ಪತ್ರೆ ನಾಯ್ಡು ಸ್ಟ್ರೀಟ್, ಚಿಕ್ಕಮಗಳೂರು. ಅನ್ನಪೂರ್ಣ ಆಸ್ಪತ್ರೆ KM ರಸ್ತೆ, ಚಿಕ್ಕಮಗಳೂರು. ತುಮಕೂರು ಜಿಲ್ಲೆ. ವಿನಾಯಕ ಆಸ್ಪತ್ರೆ ಜಯಚಾಮರಾಜೇಂದ್ರ ರಸ್ತೆ, 1ನೇ ಮುಖ್ಯ ರಸ್ತೆ, ವಿನಾಯಕ್ ನಗರ, ಮಂಡಿಪೇಟೆ, ತುಮಕೂರು. ಮುದ್ರಾ ಆಸ್ಪತ್ರೆ ತಿಪಟೂರು, ತುಮಕೂರು ಜಿಲ್ಲೆ. ಶ್ರೀದೇವಿ ಆಸ್ಪತ್ರೆ ಶಿರಾ ರಸ್ತೆ, ತುಮಕೂರು. ಸಿದ್ಧಗಂಗಾ ರಿಸರ್ಚ್ ಆಸ್ಪತ್ರೆ ರಿಸರ್ಚ್ ಸೆಂಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ರಸ್ತೆ, BH ರಸ್ತೆ, ತುಮಕೂರು. ದಕ್ಷಿಣ ಕನ್ನಡ ಜಿಲ್ಲೆ. ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಬೆನಕ ಹೆಲ್ತ್ ಸೆಂಟರ್ ಆಸ್ಪತ್ರೆ ಉಜಿರೆ ಮುಖ್ಯ ರಸ್ತೆ, ದಕ್ಷಿಣ ಕನ್ನಡ ಜಿಲ್ಲೆ. ಕೊಡಗು ಜಿಲ್ಲೆ. ವಿವೂಸ್ ಆಸ್ಪತ್ರೆ ಪ್ರೈವೇಟ್ ಲಿಮಿಟೆಡ್, ಮಹದೇವಪೇಟ್, ಮಡಿಕೇರಿ. ವಿಜಯಪುರ ಜಿಲ್ಲೆ. A1 ಅಮೀನ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ AMCH ಕ್ಯಾಂಪಸ್, ವಿಜಯಪುರ. ಡಾಕ್ಟರ್ ಬಿದರೀಸ್ ಅಶ್ವಿನಿ ಆಸ್ಪತ್ರೆ BLDE ರಸ್ತೆ, ಶಿವಾಜಿ ರಸ್ತೆ, ಶಹಾನಗರ್, ವಿಜಯಪುರ. BLDE ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಸೋಲಾಪುರ ರಸ್ತೆ, ಬಂಗಾರಮ್ಮ ಸಜ್ಜನ್ ಕ್ಯಾಂಪಸ್, ವಿಜಯಪುರ. ಚೌಧರಿ ಆಸ್ಪತ್ರೆ ಶಿಖರ್ ಖಾನ್ ರಸ್ತೆ, ವಿಜಯಪುರ. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸೆಂಟ್ರಲ್ ಬಸ್ ನಿಲ್ದಾಣದ ಹಿಂಭಾಗ, ವಿಜಯಪುರ. ಸಾಸ್ನೂರು ಆಸ್ಪತ್ರೆ ಸ್ಟೇಷನ್ ರಸ್ತೆ, ವಿಜಯಪುರ, ಕೊಪ್ಪಳ ಜಿಲ್ಲೆ. ಅನ್ನಪೂರ್ಣ ಆಸ್ಪತ್ರೆ ಬಸ್ ನಿಲ್ದಾಣದ ರಸ್ತೆ, ಗಂಗಾವತಿ, ಕೊಪ್ಪಳ. ಹುಬ್ಬಳ್ಳಿ. MM ಜೋಶಿ ಕಣ್ಣಿನ ಆಸ್ಪತ್ರೆ ಗೋಕುಲ್ ರಸ್ತೆ, ಹೊಸೂರು, ಹುಬ್ಬಳ್ಳಿ. ಶಾಕುಂತಲಾ ಮೆಮೋರಿಯಲ್ ಆಸ್ಪತ್ರೆ ಗೋಲ್ಡನ್ ಟವರ್, ಹೊಸೂರು, ಹುಬ್ಬಳ್ಳಿ. ಜನಪ್ರಿಯ ಆಸ್ಪತ್ರೆ ಅಶೋಕ್ ನಗರ ರಸ್ತೆ, ಬೈಲಪ್ಪನವರ್ ನಗರ, ಹುಬ್ಬಳ್ಳಿ. ಸುಶ್ರುತ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ವಿದ್ಯಾನಗರ ಪೊಲೀಸ್ ಸ್ಟೇಷನ್, PB ರಸ್ತೆ, ವಿದ್ಯಾನಗರ, ಹುಬ್ಬಳ್ಳಿ. ಕಲಬುರಗಿ. ಶ್ರೀ ಬಸವೇಶ್ವರ ಟೀಚಿಂಗ್ ಅಂಡ್ ಜನರಲ್ ಆಸ್ಪತ್ರೆ ಸೇಡಂ ರಸ್ತೆ, ಕಲಬುರಗಿ. ಖಾಜಾ ಬಂಡಾನ್ವಾಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಖಾಜಾನಗರಿ ಸ್ಟೇಷನ್ ರಸ್ತೆ, ಕಲಬುರಗಿ. ಪಾಟೀಲ್ ನರ್ಸಿಂಗ್ ಹೋಮ್ ನಾಗಾರ್ಜುನ ಲಾಡ್ಜ್ ಹಿಂಭಾಗ, ವೆಂಕಟೇಶ್ ನಗರ, ಕಲಬುರಗಿ. ಬಾಗಲಕೋಟೆ ಜಿಲ್ಲೆ. ಕೆರೋಡಿ ಆಸ್ಪತ್ರೆ ಕೌಲ್ಪೇಟ್, ಬಾಗಲಕೋಟೆ. ಧನುಷ್ ಆಸ್ಪತ್ರೆ ಸ್ಟೇಷನ್ ರಸ್ತೆ, ಕೌಲ್ಪೇಟ್, ಬಾಗಲಕೋಟೆ. ಬರಗಿ ಆಸ್ಪತ್ರೆ ಜವಳಿ ಬಜಾರ್, ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ಮಹಾಲಿಂಗಪುರ, ಬಾಗಲಕೋಟೆ. ದಡ್ಡೇನವರ್ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ರೈಲ್ವೆ ನಿಲ್ದಾಣದ ಹತ್ತಿರ, ಬಾಗಲಕೋಟೆ. S ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜು ಮತ್ತು ಹಾನಗಲ್ ಶ್ರೀ ಕುಮಾರೇಶ್ವರ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ನವನಗರ್, ಬಾಗಲಕೋಟೆ. ಧಾರವಾಡ ಜಿಲ್ಲೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮಂಜುಶ್ರೀ ನಗರ, ಸತ್ತೂರ್, ಧಾರವಾಡ ಜಿಲ್ಲೆ. ಹಾವೇರಿ ಜಿಲ್ಲೆ. ಮಲ್ಲದಾದ್ ರುದ್ರಮ್ಮ ಮೆಮೋರಿಯಲ್ ಆಸ್ಪತ್ರೆ, ಹಾವೇರಿ. ರೇಣುಕಾ ಕಣ್ಣಿನ ಆಸ್ಪತ್ರೆ 1ನೇ ರಸ್ತೆ, ಅಶ್ವಿನಿ ನಗರ, ಹಾವೇರಿ. ಪಾರ್ವತಮ್ಮ ಮಹಾದೇವಗೌಡ ಹೆಗ್ಗೇರಿ ಆಸ್ಪತ್ರೆ ವಿದ್ಯಾನಗರ ವೆಸ್ಟ್, ನಗರ ಪೊಲೀಸ್ ಠಾಣೆ ಹತ್ತಿರ, PB ರಸ್ತೆ, ಹಾವೇರಿ. ವೀರಾಪುರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ KEB ಸಮುದಾಯ ಭವನದ ಹತ್ತಿರ, PB ರಸ್ತೆ, ಹಾವೇರಿ, ಬಳ್ಳಾರಿ ಜಿಲ್ಲೆ. ದಾನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಳೆ KSRTC ಬಸ್ ನಿಲ್ದಾಣದ ಹತ್ತಿರ, ಬಳ್ಳಾರಿ ಜಿಲ್ಲೆ. ಗದಗ ಜಿಲ್ಲೆ. ಮಾರುತಿ ನೇತ್ರಾಲಯ ವಿದ್ಯಾನಗರ 1ನೇ ಕ್ರಾಸ್, KVSR ಕಾಲೇಜ್ ರಸ್ತೆ, ಗದಗ. ಉತ್ತರ ಕನ್ನಡ ಜಿಲ್ಲೆ. ಮಹಾಲಕ್ಷ್ಮಿ ಮೆಮೋರಿಯಲ್ ಆಸ್ಪತ್ರೆ ದೇವಿಕೆರೆ ರಸ್ತೆ, ಶಿರಸಿ, ಕಾರವಾರ. ಶ್ರೀದೇವಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಂಡರ್ ರಸ್ತೆ, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ. ಶ್ರೀಪಾದ ಹೆಗ್ಡೆ ಕಡವೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ MES ಕಾಲೇಜು ರಸ್ತೆ, ಶಾಂತಿನಗರ, ಶಿರಸಿ, ಉತ್ತರ ಕನ್ನಡ ಜಿಲ್ಲೆ. ಶೆಟ್ಟಿ ಕಣ್ಣಿನ ಆಸ್ಪತ್ರೆ ಕಾರವಾರ, ಚಾಮರಾಜನಗರ ಜಿಲ್ಲೆ. ಜನನಿ ಆಸ್ಪತ್ರೆ ಬಸವೇಶ್ವರ ನಗರ, ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆ. ಬೀದರ್ ಜಿಲ್ಲೆ. ಶ್ರೀ ಆಸ್ಪತ್ರೆ ಬಸ್ ನಿಲ್ದಾಣದ ಹಿಂಭಾಗ, ಬ್ಯಾಂಕ್ ಕಾಲೋನಿ, ಬೀದರ್. ಸಾಯಿ ಪ್ರೀತ್ ಬಲ್ಕೆ ವೈದೇಹಿ ಆಸ್ಪತ್ರೆ ಬೀದರ್. ಗುಡಗೆ ಆಸ್ಪತ್ರೆ ನ್ಯೂ ಹೌಸಿಂಗ್ ಕಾಲೋನಿ, ಬೀದರ್. ಇಷ್ಟು 174 ಆಸ್ಪತ್ರೆಗಳು ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ನೋಂದಾಯಿಸಲ್ಪಟ್ಟಿದೆ. 2002ರಿಂದ ಇಲ್ಲಿವರೆಗೆ ಏನು ತಿದ್ದುಪಡಿಗಳೆಲ್ಲ ಆಗಿದೆ, ತಿದ್ದುಪಡಿಗಳೆಲ್ಲ ಹೊರತುಪಡಿಸಿ ಪ್ರೆಸೆಂಟ್
ಏನು ರೂಲ್ಸ್ ಇದೆ ಇದರಲ್ಲಿ ಅಷ್ಟನ್ನು ಮಾತ್ರ ನಾವು ಎಷ್ಟು ತಿಳ್ಕೋಬೇಕು ಸಿಬ್ಬಂದಿಗಳು ಅಷ್ಟು ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.